ತುಮಕೂರಿನಲ್ಲಿ ಹೆಚ್ಚಾದ ಹಾವು ಕಡಿತ ಪ್ರಕರಣಗಳು. ಆರು ತಿಂಗಳಲ್ಲಿ ಬರೋಬ್ಬರಿ 256 ಹಾವು ಕಡಿತ ಕೇಸ್. ಕಳೆದ 6 ತಿಂಗಳಿನಿಂದ ತುಮಕೂರಿನಲ್ಲಿ ತಾಪಮಾನ ಹೆಚ್ಚಾಗಿದ್ದು ಹಾವುಗಳು ಹೊರಬರ್ತಾ ಇವೆ. ಅಲ್ಲದೆ ಈಗ ಮಳೆಯಾಗ್ತಾ ಇದ್ದು ಚರಂಡಿ ನೀರುಗಳಲ್ಲಿ ಹಾವುಗಳು ಮನೆಗೆ ಬರ್ತಾ ಇದ್ದು ಹಾವು ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹಾವು ಎಲ್ಲಂದ್ರಲ್ಲಿ ಓಡಾಡ್ತಾ ಇರ್ತವೆ. ಆಕಸ್ಮಿಕವಾಗಿ ಜನರಿಗೆ ಹಾವುಗಳು ಕಡಿತವಾಗ್ತವೆ. ಇನ್ನು ತುಮಕೂರು ಜಿಲ್ಲೆಯಾದ್ಯಂತ ಹಾವು ಕಡಿತ ಪ್ರಕರಣಗಳು ಹೆಚ್ಚಾಗಿದ್ದು ಹಾವು ಕಡಿತ ಪ್ರಕರಣಗಳಿಂದ ಜನರು ಬೆಚ್ಚಿಬಿದ್ದಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ತುಮಕೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಹಾವುಗಳು ಕಡಿತ ಹೆಚ್ಚಾಗ್ತಾ ಇವೆ. ಬಿಸಿಲಿನ ತಾಪಮಾನ ಹಾಗೂ ಮಳೆಯಿಂದ ತುಂಬಿ ಹರಿತಾ ಇರುವ ಚರಂಡಿಗಳಿಂದ ಹಾವುಗಳು ಮನೆಗೆ ಬರ್ತಾ ಇದ್ದು ಹಾವು ಕಡಿತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇವೆ. ತುಮಕೂರು ಜಿಲ್ಲೆಯಾದ್ಯಂತ ಜನವರಿ 1ರಿಂದ ಜೂನ್ 30ರವರೆಗೆ 6 ತಿಂಗಳಲ್ಲಿ ಬರೋಬ್ಬರಿ 256 ಜನರಿಗೆ ಹಾವು ಕಡಿತವಾಗಿದೆ. 6 ತಿಂಗಳಿನಿಂದ ಹಾವು ಕಡಿತದಿಂದ ಚಿಕಿತ್ಸೆ ಫಲಕಾರಿಯಾಗದೆ 2 ಸಾವನ್ನಪ್ಪಿದ್ದಾರೆ ಎಂದು ಡಿಎಸ್ಒ ಡಾಕ್ಟರ್ ರಾಮೇಗೌಡ ಮಾಹಿತಿಯನ್ನ ನೀಡಿದ್ದಾರೆ. 2025ನೇ ಸಾಲಿನಲ್ಲಿ ಹಾವು ಕಡಿತದ ಪ್ರಕರಣ ಹಾವು ಕಡಿತದ ಪ್ರಕರಣಗಳು 256ರಲ್ಲಿ ತುಮಕೂರಲ್ಲಿ ಅತಿ ಹೆಚ್ಚಿದ್ದಾವೆ. ಜನವರಿಯಿಂದ ಜೂನ್ವರೆಗೂ 55 ಪ್ರಕರಣ ಇದ್ದಾವೆ ತುಮಕೂರಲ್ಲಿ, ಅರ್ಬನ್ ಆ್ಯಂಡ್ ಲೋಕಲ್ಲು. ಅದು ಬಿಟ್ಟರೆ ಎರಡನೇದಾಗಿ ಸಿರಾ ತಾಲೂಕಲ್ಲಿ 60 ಪ್ರಕರಣ ಇದೆ ಹಾವು ಕಡಿತದ ಪ್ರಕರಣ. ಮರಣ ಎರಡನೇ 256ರಲ್ಲಿ. ಹೆಚ್ಚು ಪ್ರಕರಣಗಳು ಹಾವು ಕಚ್ಚಿದ ಪ್ರಕರಣಗಳು ತುಮಕೂರು ತಾಲೂಕು, ಎರಡನೇದಾಗಿ ಸಿರಾ ತಾಲೂಕು, ಮೂರನೇದಾಗಿ ಚಿಕ್ಕನಾಯಕನಹಳ್ಳಿ ತಾಲೂಕು 43, ನಾಲ್ಕನೇದಾಗಿ ತಿಪ್ಟೂರು ತಾಲೂಕು 30, ಆಮೇಲೆ ಸಿರಾ 25, ಗುಬ್ಬಿ 20, ಮಿಕ್ಕಿದ್ದೆಲ್ಲ ಸಿಂಗಲ್ ಡಿಜಿಟ್ ಇದೆ. ಈ 256ರಲ್ಲಿ 2 ಹಾವು ಕಚ್ಚಿದ ಪ್ರಕರಣಗಳು, 2 ಪ್ರಕರಣ ಮಾತ್ರ ಮರಣ ಹೊಂದಿದ್ದಾವೆ. ಅದೂ ಟೈಮಿಗೆ ಸರಿಯಾಗಿ ಬರದಲ್ಲೇನೆ ಒಂದು ಮಡಕ್ಸಿರಾ ವ್ಯಾಪ್ತಿದು, ಅದು ಬೇರೆ ಕಡೆಗೆ ಹೋಗಿದೆ, ಇಲ್ಲಿ ಬಂದಿಲ್ಲ. ಅದು ಅಲ್ಲಿಂದನ ಬೇರೆ ಕಡೆಗೆ ಹೋಗ್ಬಿಟ್ಟು ಡೈರೆಕ್ಟು ಔಟ್ ಆಫ್ ಸ್ಟೇಟು ಡಿಸ್ಟ್ರಿಕ್ಟು ಆಮೇಲೆ ಡೆತ್ ಆಗಿರೋದು. ಅದು ಟೈಮಿಗೆ ಸರಿಯಾಗಿ ಬಂದು ಆಂಟಿ ಸ್ಟೇಕ್ ವಿನಮ್ ಏನಿದೆ ಹಾವು ಕಡಿತದ ಚುಚ್ಚುಮದ್ದು ಅದನ್ನು ತಗೊಂಡಿಲ್ಲ. ಅದು ಬಂದ ತಕ್ಷಣ ಅದು ನಾಯಿ ಥರ 24 hours ಎಲ್ಲ ಇರೋದಿಲ್ಲ, ಅದು ಬರೀ ಮಿನಿಟ್ಸ್ ಥರ ಇರುತ್ತೆ. ಹಾವು ಕಚ್ಚಿದಾಗ ಅದು ಎಷ್ಟು ವಿಷವನ್ನು ಇಂಜೆಕ್ಟ್ ಮಾಡಿದೆ ಅದು ನಾನ್ ಪಾಯ್ಸನಸ್ ಆದರೆ ಏನಿಲ್ಲ, ವಿಷಪೂರಿತವಲ್ಲದ ಹಾವುಗಳಾದರೆ ಏನೂ ಆಗೋದಿಲ್ಲ. ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ರು ಅದು ಯಾವುದು ಅಂತ ಗೊತ್ತಿರಲ್ಲ, ಕಚ್ಚಿಬಿಡುತ್ತೆ, ಅದು ಹೋಗ್ಬಿಡುತ್ತೆ ಬೈಕೆ. ಇವರು ಹಾವು ಕಚ್ಚಿ ಹೊಡೆಯೋದ್ರಲ್ಲೋ ಇಲ್ಲೇನೋ ಇದನ್ನು ದಾರ ಕಟ್ಟೋದು, ರಕ್ತ ಮೇಲ್ಕೆ ಹೋಗ್ದಂಗೆ ಚಲನೆ ಆಗ್ದಂಗೆ ನೋಡ್ಕೊಳೋದು, ಆಮೇಲೆ ಅದನ್ನ ಯಾರಿಗೂ ಹೇಳದಲ್ಲಿರೋದು, ಯಾವುದೋ ಪದೇನಲ್ಲೋ ಇದರಲ್ಲೋ ಜಾಸ್ತಿ ಇದಿರ್ತಕ್ಕಂತಾಗ ಅದರಲ್ಲಿ ಕಚ್ಚಿರುತ್ತೆ. ಎಲ್ಲ ಕಟ್ಟಿಗೆ ಅವು ಗರಿ ಅಲ್ಲಿ ಹಾಕಿದ್ದಾಗ ಎಲ್ಲೋ ಅಲ್ಬು ಗಿಡಗಳು ಬೆಳೆದಿದ್ದಕ್ಕೆ ಹೋದಾಗ ಆ ಸಂದಿನಲ್ಲಿ ಪೊದೆನಲ್ಲಿ ಅದು ಆವೆ ಅಂತ ಹೊಂದ್ಕೊಂಡ್ರಲ್ಲ, ಏನೋ ಕಚ್ಚಿದೆ ಅಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಅದು ಒಂದು 2-3 ಗಂಟೆ 4-5 ಗಂಟೆ ನಂತರ ಸಿಂಪ್ಟಮ್ಸ್ ಜಾಸ್ತಿ ಆದಾಗ ಆಸ್ಪತ್ರೆಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಂಗಾಂಗ ವೈಫಲ್ಯದ ಮಟ್ಟಕ್ಕೆ ಹೋಗಿರ್ತೈತೆ. ಇದನ್ನು ಕೂಡ ಒಂದು ಸರಿಗೆ 10 ವೈಲ್ ಕೊಡಬೇಕು ಅಂತ ಇದೆ. ಅದು ಕಚ್ಚಿರಲಿ, ವಿಷಪೂರಿತ ಆಗಿರಲಿ ಅಥವಾ ಇಲ್ದೇ ಇರಲಿ, ಪಾಯ್ಸನಸ್ ಸ್ನೇಕ್ ವಿಷಪೂರಿತ ಆವಾಗಲಿ ಅಥವಾ ಹಾವೇ ಕಚ್ಚಿರೋದೇ ಬೇಡ, ಏನೂ ಕಚ್ಚಿಲ್ಲದೆ ಅಂತ ಅನ್ನೋನು ಅದು ಹಾವು ಕಚ್ಚನೇ ಇರಲಿ, ಬೇರೆನೇ ಕಚ್ಚಿರಲಿ, ಯಾವುದಾದ್ರೂ ಅದು ಹಾವೇ ಅಂತ ಅವ್ನು ನೋಡಿರೋದಿಲ್ಲ ಕೆಲವು. ಅದು ಯಾವುದಿದ್ರೂ ಅಷ್ಟು ಕೊಟ್ಟರೆ ಅದನ್ನು ಬೇಗನೆ ಬಂದು ಒಂದು 1/2 hour, ಒಂದು 15-20 ನಿಮಿಷ, ಅರ್ಧ ಗಂಟೆ ಒಳಗಡೆ ಬಂದು ಬೇಗ ಚಿಕಿತ್ಸೆ ತೊಗೊಂಡು ಅಲ್ಲಿಲ್ದೇ ಇದ್ದರೆ ತಕ್ಷಣ ಅವರಲ್ಲಿ ಪ್ರೈಮರಿ ಲೆವೆಲ್ ಟ್ರೀಟ್ಮೆಂಟ್ ಹಾಕಿ PHCನಲ್ಲಿ ಆಗಲಿಲ್ಲ ಅಂದರೆ ತಾಲೂಕು ಹಾಸ್ಪಿಟ್ಲಿಗೆ ಕಳಿಸ್ತಾರೆ. ಬೇಗ ಬರಬೇಕು ಇದಕ್ಕೆ ಮಾತ್ರನ. ಇದಕ್ಕೇನಾದರೂ ಇದಾಗ್ಬಿಡ್ತು ಅಂದರೆ, ಡಿಲೇ ಆಯಿತು ಅಂದರೆ ಅದು ಮತ್ತೆ ರಕ್ತದ ಮೂಲಕ ಎಲ್ಲ ಅಂಗಾಂಗಗಳಿಗೆ ತಲುಪಿಟ್ಟು ಅಂಗಾಂಗ ವೈಫಲ್ಯ ಆಗಿಬಿಟ್ಟು ಎಲ್ಲ ರೀತಿ ಸಮಸ್ಯೆಯಾಗಿ ಅಂಗಾಂಗಗಳು ಕಾರ್ಯನಿರ್ವಹಣೆಯನ್ನು ನಿಲ್ಲಿಸಿ ಸಾವು ಬೇಗ ಸಂಭವಿಸೋದಕ್ಕೆ ಅವಕಾಶ ಇರ್ತದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಹಾವು ಕಡಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಜನರು ಜಮೀನು ಚರಂಡಿಗಳ ಮುಂದೆ ಓಡಾಡಲು ಭಯಪಡುವಂತಾಗಿದೆ. ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಸುಮಾರು 60 ಹಾವು ಕಡಿತ ಪ್ರಕರಣಗಳು ವರದಿಯಾಗಿವೆ. ಇನ್ನು ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಹಾವು ಕಡಿತ ಪ್ರಕರಣಗಳು ವರದಿಯಾಗಿವೆ ಅಂತ ನೋಡೋದಾದ್ರೆ, ಇನ್ನು ತುಮಕೂರು ನಗರದಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ 55 ಹಾವು ಕಡಿತ ಪ್ರಕರಣಗಳು ದಾಖಲಾಗಿದೆ. ಹಾಗೆ ಗುಬ್ಬಿಯಲ್ಲಿ 20 ಜನರಿಗೆ ಹಾವು ಕಡಿತ ಪ್ರಕರಣ ದಾಖಲಾಗಿದೆ. ಹಾಗೆ ಕುಣಿಗಲ್ನಲ್ಲೂ ಕೂಡ 6 ಜನರಿಗೆ ಹಾವು
ಹಾವು ಕಡಿತ ಪ್ರಕರಣ ದಾಖಲಾಗಿರುವಂತದ್ದು. ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ 43 ಜನರಿಗೆ ಹಾವು ಕಡಿತ ಪ್ರಕರಣ ದಾಖಲಾಗಿದೆ. ಹಾಗೆ ತಿಪಟೂರಿನಲ್ಲಿ ಕೂಡ 30 ಜನರಿಗೆ ಹಾವು ಕಡಿದ ಪ್ರಕರಣ ದಾಖಲಾಗಿದೆ. ಇನ್ನು ತುರುವೇಕೆರೆಯಲ್ಲಿ 10 ಜನರಿಗೆ ಹಾವು ಕಡಿದ ಪ್ರಕರಣ ದಾಖಲಾಗಿದೆ. ಇನ್ನು ಶಿರಾದಲ್ಲಿ 60 ಜನರಿಗೆ, ಹಾಗೆ ಮಧುಗಿರಿಯಲ್ಲಿ 25 ಜನರಿಗೆ, ಪಾವಗಡದಲ್ಲಿ 4 ಜನರಿಗೆ, ಹಾಗೆ ಕೊನೆಯದಾಗಿ ಕೊರಟಗೆರೆಯಲ್ಲಿ 3 ಜನರಿಗೆ ಹಾವು ಕಡಿತ ಪ್ರಕರಣ ದಾಖಲಾಗಿರುವಂತದ್ದು. ಒಟ್ನಲ್ಲಿ ತುಮಕೂರಿನಲ್ಲಿ ಹಾವು ಕಡಿತ ಪ್ರಕರಣ ಹಲವು ಕಾರಣಗಳಿಂದ ಹೆಚ್ಚಾಗ್ತಾ ಇದ್ದು, ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಹಾವುಗಳ ಕಾಟವನ್ನ ತಪ್ಪಿಸಿ ಜನರನ್ನ ರಕ್ಷಣೆ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.